40,000 ಹಣ. ಹಿಂದೆ ಸಿಕ್ಕ ಹಣ ಬೇರೆ, ಈಗ ಸಿಕ್ಕಿರೋ ಹಣ ಬೇರೆ. ಪವಿತ್ರ ಮನೆಯಲ್ಲಿ 3 ಲಕ್ಷ ರೂಪಾಯಿ ಇತ್ತಂತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಹಲವರನ್ನ ಭೇಟಿಯಾಗಿದ್ದಾರೆ. ಪ್ರದೋಷ್ ಪಡೆ 30 ಲಕ್ಷದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಶಾಕ್ ಕೊಡೋಕೆ ಖರೀದಿಸಿದ ಎಲೆಕ್ಟ್ರಿಕ್ ಉಪಕರಣ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಒಂದಷ್ಟು ಕಾರಣಗಳು, ಪ್ರಮುಖವಾಗಿ ಇವತ್ತು ಯಾಕೆ ದರ್ಶನ್ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನೋದಕ್ಕೆ ಎಲ್ಲ ಕಾರಣಗಳು. ಹಾಗೆ ರಿಮಾಂಡ್ ಕಾಪಿಯಲ್ಲೂ ಕೂಡ ಇದೇ ಅಂಶಗಳು ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಕೊಟ್ಟ ಇದೇ ಮಾಹಿತಿಯನ್ನ ಆಧರಿಸಿಕೊಂಡು ಎಸ್ಪಿಪಿ ಇವತ್ತು ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಅದನ್ನ ನ್ಯಾಯಾಲಯ ಸ್ವೀಕರಿಸಿದೆ, ಮನ್ನಿಸಿದೆ, ಪುರಸ್ಕರಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮಾತನಾಡಿದ್ದಾರೆ. ಆ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಚರ್ಚೆ. ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು, ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು. ಎರಡನೇದು, ಈ 37 ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ. ಆ ಹಣ ಎಲ್ಲಿಂದ ಬಂತು, ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿಯೋಜನೆಯ ವಾದ ಆಗಿತ್ತು. ಇದಕ್ಕೆ ನಮ್ಮ ತಕರಾರು ಏನಾಗಿತ್ತಂದ್ರೆ, ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದಲ್ಲಿ ಆ ರಿಮಾಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನ ನಮೂದಿಸಿದ್ದಾರೆ. ಈ ಒಂದು ವಿಚಾರವನ್ನ ನಾವು ಹೈಕೋರ್ಟ್. ದರ್ಶನ್ ಮನೆಯಲ್ಲಿ ಬರೋಬ್ಬರಿ 37,40,000 ಹಣ. ಹಿಂದೆ ಸಿಕ್ಕ ಹಣ ಬೇರೆ, ಈಗ ಸಿಕ್ಕಿರೋ ಹಣ ಬೇರೆ. ಪವಿತ್ರ ಮನೆಯಲ್ಲಿ 3 ಲಕ್ಷ ರೂಪಾಯಿ ಇತ್ತಂತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಹಲವರನ್ನ ಭೇಟಿಯಾಗಿದ್ದಾರೆ. ಪ್ರದೋಷ್ ಪಡೆ 30 ಲಕ್ಷದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಶಾಕ್ ಕೊಡೋಕೆ ಖರೀದಿಸಿದ ಎಲೆಕ್ಟ್ರಿಕ್ ಉಪಕರಣ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಒಂದಷ್ಟು ಕಾರಣಗಳು, ಪ್ರಮುಖವಾಗಿ ಇವತ್ತು ಯಾಕೆ ದರ್ಶನ್ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನೋದಕ್ಕೆ ಎಲ್ಲ ಕಾರಣಗಳು. ಹಾಗೆ ರಿಮಾಂಡ್ ಕಾಪಿಯಲ್ಲೂ ಕೂಡ ಇದೇ ಅಂಶಗಳು ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಕೊಟ್ಟ ಇದೇ ಮಾಹಿತಿಯನ್ನ ಆಧರಿಸಿಕೊಂಡು ಎಸ್ಪಿಪಿ ಇವತ್ತು ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಅದನ್ನ ನ್ಯಾಯಾಲಯ ಸ್ವೀಕರಿಸಿದೆ, ಮನ್ನಿಸಿದೆ, ಪುರಸ್ಕರಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮಾತನಾಡಿದ್ದಾರೆ. ಆ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಚರ್ಚೆ. ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು, ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು. ಎರಡನೇದು, ಈ 37 ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ. ಆ ಹಣ ಎಲ್ಲಿಂದ ಬಂತು, ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿಯೋಜನೆಯ ವಾದ ಆಗಿತ್ತು. ಇದಕ್ಕೆ ನಮ್ಮ ತಕರಾರು ಏನಾಗಿತ್ತಂದ್ರೆ, ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದಲ್ಲಿ ಆ ರಿಮಾಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನ ನಮೂದಿಸಿದ್ದಾರೆ. ಈ ಒಂದು ವಿಚಾರವನ್ನ ನಾವು ಹೈಕೋರ್ಟ್. ದರ್ಶನ್ ಮನೆಯಲ್ಲಿ ಬರೋಬ್ಬರಿ 37,40,000 ಹಣ. ಹಿಂದೆ ಸಿಕ್ಕ ಹಣ ಬೇರೆ, ಈಗ ಸಿಕ್ಕಿರೋ ಹಣ ಬೇರೆ. ಪವಿತ್ರ ಮನೆಯಲ್ಲಿ 3 ಲಕ್ಷ ರೂಪಾಯಿ ಇತ್ತಂತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಹಲವರನ್ನ ಭೇಟಿಯಾಗಿದ್ದಾರೆ. ಪ್ರದೋಷ್ ಪಡೆ 30 ಲಕ್ಷದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಶಾಕ್ ಕೊಡೋಕೆ ಖರೀದಿಸಿದ ಎಲೆಕ್ಟ್ರಿಕ್ ಉಪಕರಣ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಒಂದಷ್ಟು ಕಾರಣಗಳು, ಪ್ರಮುಖವಾಗಿ ಇವತ್ತು ಯಾಕೆ ದರ್ಶನ್ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನೋದಕ್ಕೆ ಎಲ್ಲ ಕಾರಣಗಳು. ಹಾಗೆ ರಿಮಾಂಡ್ ಕಾಪಿಯಲ್ಲೂ ಕೂಡ ಇದೇ ಅಂಶಗಳು ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಕೊಟ್ಟ ಇದೇ ಮಾಹಿತಿಯನ್ನ ಆಧರಿಸಿಕೊಂಡು ಎಸ್ಪಿಪಿ ಇವತ್ತು ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಅದನ್ನ ನ್ಯಾಯಾಲಯ ಸ್ವೀಕರಿಸಿದೆ, ಮನ್ನಿಸಿದೆ, ಪುರಸ್ಕರಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮಾತನಾಡಿದ್ದಾರೆ. ಆ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಚರ್ಚೆ. ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು,
ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು. ಎರಡನೇದು, ಈ 37 ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ, ಆ ಹಣ ಎಲ್ಲಿಂದ ಬಂತು, ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿಯೋಜನೆಯ ವಾದ ಆಗಿತ್ತು. ಇದಕ್ಕೆ ನಮ್ಮ ತಕರಾರು ಏನಾಗಿತ್ತಂದ್ರೆ, ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮ್ಯಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದಲ್ಲಿ ಆ ರಿಮ್ಯಾಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನು ನಮೂದಿಸಿದ್ದಾರೆ. ಈ ಒಂದು